ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಿ ಸಿ ಜ್ಯುವೆಲರ್ಸ್. ಇದಕ್ಕೆ ಮುಂಚೆ ಎಲ್ಲ G7 ಜ್ಯುವೆಲರ್ಸ್ ಅಂತೇಳಿ ಹೇಳಿ ಇವಾಗ ಹೊಸದಾಗಿ GC ಜ್ಯುವೆಲರ್ಸ್ ಅಂದರೆ ಹೊಸದಾಗಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಬಟ್ ಯಾರ್ಯಾರು ಗೊತ್ತಿಲ್ಲೋ ಅವ್ರಿಗೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶ್ರೀನಾಥ್ ಅಂತ. ಸೊ ನಾನು ಹೊಸದಾಗಿ ಶಾಪ್ ಓಪನ್ ಮಾಡಿದ್ದೀನಿ KR ಪುರಂ ಎಕ್ಸ್ಟೆನ್ಷನ್ ಹತ್ರ. KR ಪುರಂ ಗೌರ್ಮೆಂಟ್ ಕಾಲೇಜಿಂದ ಒಂದು 100 ಮೀಟರ್ಸ್ ಅವೆ. ಸೊ ಈ ಕಡೆಯಿಂದ ಬರೋಂಗಿದ್ರೆ, ಮೈನ್ ರೋಡಿಂದ ಬರೋಂಗಾದರೆ KR ಪುರಂ ಎಕ್ಸ್ಟೆನ್ಷನ್ ಬಸ್ ಸ್ಟಾಪಿಂದ ಒಂದು 100 ಮೀಟರ್ಸ್. ಸೊ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬರುತ್ತೆ, ಆ ಲೈನಲ್ಲಿ ಬಂದರೆ ಒಂದು 100 ಮೀಟರ್ಸ್ ಅವೆ, ಅಲ್ಲೇ ಶಾಪ್ ಇದೆ. ದಯವಿಟ್ಟು ಬಂದು ಆರ್ಡರ್ ಮಾಡಿ. ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ. ಏನಂದರೆ ನನಗೂ ಬೆಳೆಯೋಕ್ಕೊಂದು ಅವಕಾಶ ಮಾಡಿಕೊಡಿ. ಸೊ ನಿಮ್ಮ ನಂಬಿಕೆನ ಯಾವತ್ತೂ ಮುರಿಯಲ್ಲ. ಮೇಕಿಂಗ್ ಚಾರ್ಜಸ್ ಮತ್ತು ಪ್ಯೂರಿಟಿ ಆಗಲಿ, ಕ್ವಾಲಿಟಿ ಆಗಲಿ, ವರ್ಕ್ಮ್ಯಾನ್ಶಿಪ್ ಆಗಲಿ ಎಲ್ಲನೂ ಸೇಮ್ ಅದೇ ರೀತಿ ಇರುತ್ತೆ. ಏನಂದರೆ ಅಂಗಡಿ ಹೆಸರು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ, ಅದು ಬಿಟ್ಟು ಉಳಿದಿದ್ದೆಲ್ಲ ಸೇಮ್ ಆಗೇ ಇರುತ್ತೆ. ದಯವಿಟ್ಟು ಬಂದು ನನ್ನ ನಂಬಿಟ್ಟು ಆರ್ಡರ್ ಮಾಡಿ. ನಿಮ್ಮ ನಂಬಿಕೆಯನ್ನು 100% ಉಳಿಸ್ಕೊತೀನಿ. ಇದೊಂದೇ ಹೇಳಬಲ್ಲೆ ನಾನು. ಮತ್ತು ಜ್ಯುವೆಲ್ರಿ ಡೀಟೇಲ್ಸಲ್ಲಿ ಹೋದರೆ ಮಾಂಗಲ್ಯ ಸರ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು, ಮತ್ತು 24 ಕ್ಯಾರೆಟ್ ಗೋಲ್ಡ್ ಆರ್ಡರ್ ಮಾಡಿದ್ದಾರೆ, ಅರೌಂಡ್ 9 ಗ್ರಾಮ್ಸ್ ಬೇರೆ ಕಸ್ಟಮರು. ಸೊ ಫಸ್ಟ್ ಆಫ್ ಆಲ್ ಮಾಂಗಲ್ಯ ಸರ ಡಿಸೈನ್ ನೋಡೋದಾದರೆ ಇದು ಬಂದುಬಿಟ್ಟು 35 ಗ್ರಾಮ್ ವೆಯ್ಟಲ್ಲಾಗಿದೆ ಮತ್ತು 24 ಇಂಚಸ್ ಲಾಂಗ್ ಇದೆ. ಇದು ಬಟಾಣಿ ಚೈನು. ಸೊ ನಿಮಗೆಲ್ಲ ಗೊತ್ತೇ ಇದೆ ಬಟಾಣಿ ಚೈನ್. ಸೊ ಇದು ಹ್ಯಾಂಡ್ಮೇಡ್ ಚೈನು. ಸೊ ಈ ಹ್ಯಾಂಡ್ಮೇಡ್ ಚೈನ್ಗೆ ಒಂದು ಮೋಪ್ ಬೇಕು ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೇಳಿದ್ರು. ಏನಂದರೆ ಇದು ಮೋಪ್ ಬಂದು ಸುಂದರಿ ಚೈನ್ ಅಂತೀವಿ, ರೌಂಡ್ ಬರುತ್ತೆ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕಸ್ಟಮರ್ ಏನಂದರೆ ನನಗೆ ಆ ಚೈನ್ ಬೇಡ, ಬಟಾಣಿ ಚೈನ್ ಬೇಕು ಅಂತ ಹೇಳಿದ್ರು. ಇದಕ್ಕೆ ಮುಂಚೆನೂ ಇದೇ ಚೈನ್ ಯೂಸ್ ಮಾಡಿದ್ರಂತೆ. ಸೊ ಅದಕ್ಕಾಗಿ ಇದೇ ಚೈನ್ಗೆ ಮೋಪ್ ಒಂದು ಅಡಿಷ್ನಲ್ ಆ್ಯಡ್ ಮಾಡಿಕೊಡಿ ಅಂತ ಹೇಳಿದ್ರು. ಇದಕ್ಕೆ ಮುಂಚೆ ಮಾಡಿರೋ ಮೋಪಲ್ಲೆಲ್ಲ ಏನಂದರೆ ಈ ಕಡೆ ಆ ಕಡೆ ಶಂಕು ಚಕ್ರ ಬರ್ತಿತ್ತು, ಇಲ್ಲಾಂದರೆ ಗುಂಡು ಬರ್ತಿತ್ತು. ಸೊ ಕಸ್ಟಮರ್ ಅದೇನೂ ಬೇಡ, ಸಿಂಪಲ್ಲಾಗಿ ಒಂದು ಲಕ್ಷ್ಮಿ ಮಾತ್ರ ಸಾಕು ಅಂತ ಹೇಳಿದ್ದಾರೆ. ಸೊ ಲಕ್ಷ್ಮಿ ಮಾತ್ರ ಮಾಡಿಕೊಟ್ಟಿದ್ದೀವಿ. ಇದು ಡೀಟೇಲ್ ನೋಡ್ಬೋದು ನೀವು. ಲಕ್ಷ್ಮಿ ಡೀಟೇಲಿಂಗ್ ಅಂತೂ ತುಂಬಾ ಪ್ರೀಮಿಯಮ್ ಆಗಿ ಬಂದಿದೆ. 5 ಗ್ರಾಮ್ ವೈಟಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಡೀಟೇಲು ತುಂಬ ನೀಟಾಗಿ, ತುಂಬ ಫಿನಿಶಿಂಗ್ ಬರೋ ಥರ ಮಾಡಿದ್ದಾರೆ. ಮತ್ತು ಚೈನ್ ನಿಮಗೆ ಇದು 100-200% ಲೈಫ್ ಜಾಸ್ತಿ ಬರುತ್ತೆ. ಮತ್ತು ಲಾಸ್ಟ್ ಟೈಮ್ ಎಲ್ಲ ಹೆಂಗೆ ಮಾಡಿದ್ವು ಅಂದರೆ ಈ ಕಡೆ ಒಂದು ಹುಕ್, ಈ ಕಡೆ ಒಂದು ಹುಕ್ ಇಟ್ಟು ಜಾಯಿನ್ ಮಾಡಿದ್ವು. ಸೊ ಕಸ್ಟಮರು ಚೈನ್ ಒಳಗಡೆಯಿಂದನೇ ಮೂವ್ ಬರೋ ಥರ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರ ಚಾಯ್ಸ್ ಮೇಲೆ ಆ ಥರನೇ ಮಾಡಿಕೊಟ್ಟಿದ್ದೀವಿ. ಮತ್ತು ಇದು 916 ಹಾಲ್ಮಾರ್ಕ್ ಎಲ್ಲ ಆಗಿದೆ. ಕಾರ್ಡು ಎಲ್ಲ ಮಾಡಿಸಿದ್ವಿ. ಈ ಕಾರ್ಡಲ್ಲಿ ಏನಂದರೆ ನಮ್ಮ ಶಾಪ್ ಡೀಟೇಲು, ಜ್ಯುವೆಲ್ರಿ ಬಗ್ಗೆ ಡೀಟೇಲು, ಎಷ್ಟು ಕ್ಯಾರೆಟ್ ಇದೆ, ಮತ್ತು ಪ್ಯೂರಿಟಿ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಇದೆಲ್ಲ ಡೀಟೇಲ್ ಇರುತ್ತೆ. ಸೊ ಈ ಥರ ಕಾರ್ಡ್ ಹಾಕಿ ಕೊಡ್ತೀವಿ. ದಯವಿಟ್ಟು ಯಾರ್ಯಾರು ಆರ್ಡರ್ ಮಾಡಬೇಕು ಅಂದ್ಕೊತಿದ್ದೀರೋ ಬಂದು ಆರ್ಡರ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಫೋನ್ ಅಥವಾ ಮೆಸೇಜ್ ಮಾಡಿದರೆ ನಿಮಗೆ ಏನು ಜ್ಯುವೆಲ್ರಿ ಬಗ್ಗೆ ಡೀಟೇಲ್ಸ್ ಬೇಕೋ ಅದು ಹೇಳ್ತೀನಿ. ಮತ್ತು 24 ಕ್ಯಾರೆಟ್ ಗೋಲ್ಡ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇದು ಬಂದುಬಿಟ್ಟು ಅರೌಂಡ್ 9 ಗ್ರಾಮ್ ವೆಯ್ಟಲ್ಲಾಗಿದೆ, 9 ಗ್ರಾಮ್ ವೆಯ್ಟ್ ಆಗಿದೆ ಕಟ್ ಮಾಡಿರೋದು. ಸೊ ಅವರು ಒಂದು 8 ಗ್ರಾಮ್ 8.5 ಸಮಥಿಂಗ್ ಏನೋ ಹೇಳಿದ್ರು. ಸೊ ಕಟ್ ಮಾಡೋಷ್ಟರಲ್ಲಿ ಇದೊಂದು 9 ಗ್ರಾಮ್ ಆ ಥರ ಬಂದಿದೆ. ಯಾಕಂದರೆ ಇದು ಕಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಕಟ್ ಮಾಡೋಕ್ಕಾಗಲ್ಲ. ಬಿಸ್ಕೆಟಿಂದ ಕಟ್ ಮಾಡೋದ್ರಿಂದ ಒಂಚೂರು 1 ಮಿಲ್ಲೀಸ್ ಹೆಚ್ಚು ಕಮ್ಮಿ ಇರುತ್ತೆ. ಮತ್ತು ಯಾರ್ಯಾರು ಸೇವಿಂಗ್ ಪರ್ಪಸ್ಗೆ ನೋಡ್ತಿದ್ದೀರೋ ಅವರೆಲ್ಲ 24 ಕ್ಯಾರೆಟ್ ಗೋಲ್ಡ್ ತೊಗೊಳೋದು ತುಂಬಾ ಉತ್ತಮ. ದಯವಿಟ್ಟು ಮತ್ತು ಇದನ್ನು 24 ಕ್ಯಾರೆಟ್ ನೀವು ಗೋಲ್ಡ್ ಯಾವತ್ತೇ ತೊಗೊಳ್ಬೇಕಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಅಂತ ಏನಕ್ಕೆ ಅಂತಿದ್ದೀನಿ ಅಂದರೆ, ಯಾಕಂದರೆ ತುಂಬ ಜನ 24 ಕ್ಯಾರೆಟ್ ಗೋಲ್ಡ್ ಅಂದಿದ ತಕ್ಷಣವೇ ನಮ್ಮ ಥಾಟ್ ಬರೋದು ಕಾಯಿನ್ ಅಥವಾ ಬಿಸ್ಕೆಟ್ಸ್. ಸೊ ಬಿಸ್ಕೆಟ್ ಬಿಡಿ, ಕಾಯಿನ್ ಅಂತೇಳ್ಬಿಟ್ಟೆ ನಮಗೆ ಫಸ್ಟ್ ಆಫ್ ಆಲ್ ಬರುತ್ತೆ ಮೈಂಡಲ್ಲಿ. ಸೊ ಕಾಯಿನ್ ತೊಗೋದ್ರಿಂದ ನಿಮಗೆ ಏನಂದರೆ 24 ಕ್ಯಾರೆಟ್ ಗೋಲ್ಡ್ ಸಿಗೋಕ್ಕೇನೋ ಸಿಗುತ್ತೆ, ಬಟ್ ನೀವು ಅಂದ್ಕೊಂಡಿರೋ ಪ್ರೈಸ್ಗೆ ಸಿಗ್ತಿದೆಯಾ, ಇಲ್ಲಾಂದರೆ ನೀವು ಸೇವಿಂಗ್ ಮಾಡ್ತಿದ್ದೀರಾ, ಅದರಿಂದ ಲಾಸ್ ಆಗ್ತಿದ್ದೀರಾ ತಿಳ್ಕೊಂಡು ತೊಗೊಳ್ಳಿ. ಯಾಕಂದರೆ ಇದು ಬಿಸ್ಕೆಟಿಂದ ಕಟ್ ಮಾಡಿ ಕೊಡೋದ್ರಿಂದ ಇದಕ್ಕೆ ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇದೆ 24 ಕ್ಯಾರೆಟ್ ಗೋಲ್ಡ್ದು ಅಷ್ಟು ಮಾತ್ರನೇ ನೀವು ಪೇ ಮಾಡ್ತೀರಾ. ಮತ್ತು ನೀವು ಕಟ್ ಮಾಡಿ ಇದು ಕಾರ್ಡೆಲ್ಲ ಹಾಕಿ ಕೊಡೋಕ್ಕೆ ಇದಕ್ಕೆ ಏನು ಸರ್ವಿಸ್ ಚಾರ್ಜ್ ಇದೆ, ಸೊ ಅದು ಮಾತ್ರ ನಾವು ಮಿನಿಮಲ್ ಚಾರ್ಜಸ್ ತೊಗೋತೀವಿ ಪರ್ ಗ್ರಾಮ್ಗೆ. ಅದು ಬಿಟ್ಟು ಬೇರೆ ಇನ್ನೇನು ಅಡಿಷ್ನಲ್ ಚಾರ್ಜಸ್ ಇರಲ್ಲ. ಇನ್ ಕೇಸ್ ನೀವು ಫ್ಯೂಚರಲ್ಲಿ ಯಾವಾಗಾದರೂ ಸೇಲ್ ಮಾಡಿದ್ರೂ ನಿಮ್ಮ ಅಮೌಂಟ್ ನಿಮಗೆ 100-200% ರಿಟರ್ನ್ ಆಗಬೇಕು. ಆ ಥರ ನೋಡಿ ತೊಗೊಳ್ಳಿ. ಕಾಯಿನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕಾಯಿನ್ಗೂ ನಿಮ್ಗೆ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಬೀಳುತ್ತೆ. ಮೇಕಿಂಗ್ ಚಾರ್ಜ್ ಬೀಳೋದ್ರಿಂದ ನೀವು ಜ್ಯುವೆಲ್ರಿನೇ ತೊಗೊಳಂಗಾಗುತ್ತೆ.
ಸೊ ಸೇವಿಂಗ್ ಪರ್ಪಸ್ಗೆ ಕಾಯಿನ್ ತೊಗೊಂಡು ಏನು ಅದು ಯೂಸೇ ಇರಲ್ಲ. ಸೊ ಅದಕ್ಕಾಗಿ ಇದು ಪ್ಯೂರಿಟಿ ಏನು ನಿಮಗೆ ಕಮ್ಮಿ ಇರಲ್ಲ, ನೋಡೋಕ್ಕೆ ಒಂದು ಸ್ವಲ್ಪ ರಾ ಟೈಪ್ ಕಾಣಿಸುತ್ತೆ ಅಷ್ಟೇ, ಫಿನಿಶಿಂಗ್ ಇರಲ್ಲ. ಬಟ್ ಏನಂದರೆ 24 ಕ್ಯಾರೆಟ್ ಗೋಲ್ಡ್ ಯಾವತ್ತಿದ್ರೂ ಗೋಲ್ಡೇ. ಸೊ ಅದರಿಂದ ತೊಗೊಳ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿ ತೊಗೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಜ್ಯುವೆಲ್ರಿ ಏನಾದರೂ ಡಿಸೈನ್ ಇಷ್ಟ ಆಗ್ತಿಲ್ಲ, ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೀವಿ, ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಅಮೌಂಟ್ ಇದೆ, ಆ ಟೈಮಲ್ಲಿ ನೀವು 24 ಕ್ಯಾರೆಟ್ ಗೋಲ್ಡ್ ತೊಗೊಂಡು ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾದರೂ ಜ್ಯುವೆಲ್ರಿ ಡಿಸೈನ್ ಸೆಲೆಕ್ಟ್ ಮಾಡಿದ್ಮೇಲೆ ಸೇಮ್ ಗೋಲ್ಡೇ ಕೊಟ್ಟು ನೀವು ಜ್ಯುವೆಲ್ರಿ ಮಾಡಿಸ್ಕೊಬೋದು. ಮತ್ತು ಇನ್ನೊಂದು ಏನಂದರೆ ತುಂಬ ಜನ ಏನಂತೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಇನ್ನೊಂದು ಥಾಟು ಬರುತ್ತೆ, ನಾವು ಗೋಲ್ಡ್ ತೊಗೊಳೋದೇ ನಮಗೇನಾದರೂ ಕಷ್ಟಕ್ಕಾದಾಗ ಗೋಲ್ಡ್ ಸಹಾಯ ಆಗುತ್ತೆ ಅಂತ. ಆವಾಗ ಸಹಾಯ ಆದಾಗ ನಾವು ಬ್ಯಾಂಕಲ್ಲಿ ಅಥವಾ ಎಲ್ಲಾದರೂ ಅಡ ಇಡಕ್ಕೆ ಹೋಗಬೇಕು. ಸೊ ಬ್ಯಾಂಕಲ್ಲಿ ಅಡ ಇಟ್ಟಾಗ 24 ಕ್ಯಾರೆಟ್ ನೀವು ಯಾವತ್ತೂ ತೊಗೊಳಲ್ಲ, ಲೈಕ್ ಕನ್ಸಿಡರ್ ಮಾಡಲ್ಲ ಅವರು. ಏನಂದರೆ ಆವಾಗ ಆ ಟೈಪಲ್ಲಿ ಇದನ್ನು ಫಸ್ಟೇ ನಮಗೆ ಇನ್ಫಾರ್ಮ್ ಮಾಡಿದ್ರೆ, ಇಲ್ಲ ಫ್ಯೂಚರಲ್ಲಿ ನಾವೇನಾದರೂ ಬ್ಯಾಂಕಲ್ಲಿ ಇಡೋ ಟೈಪ್ ಮಾಡಿಕೊಡಿ ಅಂತ ಹೇಳಿದ್ರೆ ಇದನ್ನು ರಿಂಗ್ ಟೈಪು ಅಥವಾ ಬ್ಯಾಂಗಲ್ ಟೈಪು ಅದ್ರ ಸೈಜ್ ಮೇಲೆ ನೋಡಿ ನಾವು ಮಾಡಿಕೊಡ್ತೀವಿ. ಸೊ ಅದಕ್ಕೂ ಒಂದು ಮಿನಿಮಲ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತೀವಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಚಾರ್ಜ್ ಮಾಡಲ್ಲ. ಆ ಥರ ಮಾಡೋದ್ರಿಂದ ನಿಮ್ಗೆ ಅದು ಜ್ಯುವೆಲ್ರಿ ಕ್ಯಾಟಗಿರಿಗೆ ಬರುತ್ತೆ. ಜ್ಯುವೆಲ್ರಿ ಕ್ಯಾಟಗಿರಿಗೆ ಬಂದಾಗ ನಿಮ್ಗೆ ಮತ್ತೆ ಅಮೌಂಟು ನಿಮಗೆ ಖಂಡಿತ ಸ್ಯಾಂಕ್ಷನ್ ಆಗುತ್ತೆ, ಲೋನ್ ಅಮೌಂಟ್ ಏನಿದೆ ಅದು ಸ್ಯಾಂಕ್ಷನ್ ಆಗುತ್ತೆ. ಈ ಥರ ಬೇಕಾದರೂ ನೀವು ಮಾಡಿಸ್ಕೊಬೋದು. ಇದು ವಿಷಯ. ಇದಕ್ಕೆ ಮುಂಚೆ ಶಾಪ್ ಇಡೋಕ್ಕಿಂತ ಮುಂಚೆ ಕೆಲವೊಂದು ಆರ್ಡರ್ ಎಲ್ಲ ಬಂದಿದೆ. ಸೊ ಅದೆಲ್ಲ ಶಾಪ್ ಇರಲಿಲ್ಲ, ಮತ್ತು ಎಲ್ಲೂ ವೀಡಿಯೋ ಮಾಡೋಕ್ಕೆ ಅಷ್ಟು ಸ್ಪೇಸ್, ಕರೆಕ್ಟ್ ಇರೋ ಸ್ಪೇಸ್ ಎಲ್ಲೂ ಸಿಗಲಿಲ್ಲ. ಬಟ್ ವಾಟ್ಸಪ್ಪಲ್ಲಿ ಮಾತ್ರ ಸ್ಟೇಟಸ್ ಆಗ್ತಿದ್ದೆ, ಜ್ಯುವೆಲ್ರಿ ಏನೇನು ಮಾಡಿದ್ದೀನಿ ಎಲ್ಲ ಬಗ್ಗೆ ಸ್ಟೇಟಸ್ ಆಗ್ತಿದ್ದೆ. ಏನಂದರೆ ಇವಾಗೂ ಮತ್ತೆ ಇನ್ನೊಂದು ಸಲ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಏನೇನು ಆರ್ಡರ್ ಮಾಡಿದ್ದಾರೆ ಕಸ್ಟಮರು, ಫಿನಿಶಿಂಗ್ ಎಲ್ಲ ಹಿಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಸೇಮ್ ವೀಡಿಯೋ ಸ್ಕಿಪ್ ಮಾಡ್ತೀರ ನೋಡಿ. ಅದರಲ್ಲಿ ನಿಮ್ಗೆ ಏನಾದರೂ ಬೇಕಾದರೆ ಜ್ಯುವೆಲ್ರಿ ಡಿಸೈನ್ನ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ಅದ್ರ ಡೀಟೇಲ್ಸ್ ಏನಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಯೂಟ್ಯೂಬ್ ಚಾನಲ್ ಬಿಡಿ, ವಾಟ್ಸಪ್ಪಲ್ಲಿ ಸಪ್ರೇಟ್ ಗ್ರೂಪ್ ಒಂದು ಮಾಡಿದ್ದೀನಿ, ಅದು ತುಂಬ ದಿನದಿಂದ ಇದೆ. ಬಟ್ ಏನಂದರೆ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಗ್ರೂಪಲ್ಲಿ ಏನಂದರೆ ಡೈಲಿ ಗೋಲ್ಡ್ ಅಪ್ಡೇಟ್ ಒಂದು ಕೊಡ್ತಾ ಇರ್ತೀನಿ. 24 ಕ್ಯಾರೆಟ್ ರೇಟ್ ಎಷ್ಟಿದೆ, 916 ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದು ನಿಮಗೆ ಇಮೇಜಸ್ಸು ಏನೂ ಹಾಕಲ್ಲ, ಏನೂ ಇರಲ್ಲ. ಸೊ ಅದು ಹೆಂಗಂದರೆ ನಿಮಗೆ ಡೇಟಾ ಆಗಲಿ ಸ್ಟೋರೇಜ್ ಆಗಲಿ ಏನೂ ಎಫೆಕ್ಟ್ ಆಗೋಲ್ಲ, ಬರೀ ಒಂದು ಟೆಕ್ಸ್ಟ್ ಮೆಸೇಜ್ ಮಾತ್ರ ಕಳಿಸ್ತಿರ್ತೀನಿ. ಸೊ ಅದರಿಂದ ನಿಮಗೆ ಡೈಲಿ ಗೋಲ್ಡ್ ಟ್ರ್ಯಾಕ್ ಮಾಡ್ಬೋದು, ರೇಟ್ ಹೈ ಆಗಿದೆಯಾ ಲೋ ಆಗಿದೆಯಾ ಅಂತ. ಅದ್ರ ತಕ್ಕಂಗೆ ನೀವು ತೊಗೊಳ್ಬೋದು, ಅಥವಾ ಏನಾದರೂ ನಿಮಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಸೊ ಯಾರ್ಯಾರು ಗ್ರೂಪಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊತಿದ್ದೀರೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮಾಡಿ. ಸೊ ಹಾಯ್ ಅಂತ ಮಾಡಿ ಮತ್ತು ಕೇಳಿ ಈ ಥರ ಗ್ರೂಪಲ್ಲಿ ಜಾಯಿನ್ ಮಾಡಬೇಕು ಅಂದ್ಕೊತಿದ್ದೀವಿ ಅಂತೇಳಿ. ಸೊ ನಾನು ಜಾಯಿನ್ ಮಾಡ್ತೀನಿ. ಮತ್ತು ಅದರಲ್ಲಿ ಬೇರೆ ಏನೂ ಪೋಸ್ಟ್ ಮಾಡಲ್ಲ. ಸೊ ಜ್ಯುವೆಲ್ರಿ ಬಗ್ಗೆನೇ ಏನಾದರೂ ಹೊಸ್ದಾಗಿ ಏನಾದರೂ ಈ ಥರ ವೀಡಿಯೋ ಮಾಡಿದರೆ ಲಿಂಕ್ ಮಾತ್ರ ಶೇರ್ ಮಾಡ್ತೀವಿ. ಮತ್ತು ಏನಂದರೆ ಡೈಲಿ ಗೋಲ್ಡ್ ಅಪ್ಡೇಟ್ ಅದೊಂದು ಶೇರ್ ಮಾಡ್ತಿರ್ತೀವಿ. ನಿಮಗೇನಾದರೂ ಬೇಕಾದರೆ ಜಾಯಿನ್ ಆಗ್ಬೋದು. ಯಾಕಂದರೆ ಏನು ನಿಮಗೇನು ಜಾಸ್ತಿ ಟೈಮ್ ವೇಸ್ಟು ಅನಿಸಲ್ಲ. ಅದು ಒಂದು ಮೆಸೇಜ್ ಬರುತ್ತೆ, ಮೆಸೇಜ್ ಬಂದರೆ ನಿಮಗೆ ಅಪ್ಡೇಟ್ ಬರ್ತಿರುತ್ತೆ ಗೋಲ್ಡ್ ರೇಟ್ ಎಷ್ಟಿದೆ ಅಂತ, ಅದು ಬಿಟ್ಟು ಇನ್ನೇನಿರಲ್ಲ. ನೋಡಿ ಇದು ವಿಷಯ. ಸೊ ಇದ್ರದ್ದೆಲ್ಲ ನಾನು ಡೀಟೇಲಾಗಿ ಲಾಸ್ಟಲ್ಲಿ ವೀಡಿಯೋಲ್ಲಿ ತೋರಿಸ್ತೀನಿ, ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಮತ್ತು ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ, ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದಾರೆ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಗೇನಾದರೂ ವೀಡಿಯೋ ವರ್ತ್ ಅನಿಸಿದ್ರೆ ಯಾರಿಗಾದರೂ ಶೇರ್ ಮಾಡಿ. ಸೊ ಅದರಿಂದ ರೀಚ್ ಬೆಳೆಯುತ್ತೆ, ಮತ್ತು ಹೊಸ ವೀಡಿಯೋ ಮಾಡೋಕ್ಕೆ ನಮಗೂ ಒಂಥರ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಇಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು. ಡೀಟೇಲ್ಸ್ ತೋರಿಸ್ತೀನಿ ಮತ್ತೆ ನೋಡಿ. ಥ್ಯಾಂಕ್ ಯು. ಲಕ್ಷ್ಮಿ ಡೀಟೇಲ್ಸ್ ನೋಡ್ಬೋದು ನೀವು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಈಚ್ ಆ್ಯಂಡ್ ಮೈನ್ಯೂಟ್ ಡೀಟೇಲು ಎಷ್ಟು ನೀಟಾಗಿ ಮಾಡಿದ್ದಾರೆ, ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿದೆ ಅಂತ. ಮತ್ತು ಇದು ಏನಂದರೆ ಎರಡು ಕಡೆಯೂ ಟಿಲ್ಟ್ ಆಗುತ್ತೆ,
ಯಾವ ಕಡೆ ಟಿಲ್ಟ್ ಆದ್ರೂ ನಿಮಗೆ ಒಂದೇ ಲಕ್ಷ್ಮಿ ಕಾಣಿಸುತ್ತೆ, ಯಾಕಂದರೆ ಇದು ಟಿಲ್ಟ್ ಆಗ್ತಿರುತ್ತೆ ಚೈನ್ ಹಾಕೊಂಡಾಗ. ಮತ್ತು ಇದು ಡಿಸೈನ್ ನೋಡ್ಬೋದು, ಡಿಸೈನು ಅಷ್ಟೇ ಇದು ತುಂಬ ಚೆನ್ನಾಗಿದೆ. ನಾರ್ಮಲ್ ಹ್ಯಾಂಡ್ಮೇಡ್ ಚೈನ್ ಡಿಸೈನ್ ಇದು. ಇದು ಲಕ್ಷ್ಮಿ ಮೋಪ್. ಇದು ಏನಂದರೆ ನೀವು ಫಿನಿಶಿಂಗ್ ನೋಡಿ ಮೇಕಿಂಗ್ ಚಾರ್ಜ್ ತುಂಬ ಇರುತ್ತೆ ಅಂತ ಅನ್ಕೊಬೋದು, ಬಟ್ ಏನೂ ಇಲ್ಲ. ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆ ಇದಕ್ಕೆ. ದಯವಿಟ್ಟು ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ಏನು ಮೇಕಿಂಗ್ ಚಾರ್ಜು ಏನಾಗುತ್ತೆ ನಿಮಗೆ ಅಂತೇಳ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಏನಂದರೆ ಇನ್ನು ಎಕ್ಸಿಸ್ಟಿಂಗ್ ಚೈನ್ ಇದ್ರೂ ಆ ಚೈನ್ಗೂ ಬೇಕಾದರೆ ಈ ಥರ ಮೋಪು ಮಾಡಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವ್ರಿಗೆ ಇದಿರುತ್ತಲ್ಲ, ಸೊ ಡಿಸೈನ್ ಚೆನ್ನಾಗಿದೆ, ಆಲ್ರೆಡಿ ನಮ್ಮ ಹತ್ರ ಚೈನ್ ಇದೆ ಗಟ್ಟಿಯಾಗಿದೆ, ಅದಕ್ಕೆ ಹೆಂಗೆ ಅಂತೇಳ್ಬಿಟ್ಟು ಯೋಚನೆ ಮಾಡಬೇಡಿ. ಸೊ ಸೇಮ್ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಚೈನ್ಗೂ ಈ ಥರ ಮೋಪ್ ಬೇಕಾದರೆ ಮಾಡಿಕೊಡ್ಬೋದು. ಮತ್ತು ಇದು ಬಂದು 24 ಕ್ಯಾರೆಟ್ ಗೋಲ್ಡ್, ಇದು ಅರೌಂಡ್ 9 ಗ್ರಾಮ್ ವೆಯ್ಟ್ ಇದೆ. ನಿಮಗೂ ಈ ಥರ ಏನಾದರೂ ಬೇಕಾದರೆ ಬಂದು ಆರ್ಡರ್ ಮಾಡಿ. ಥ್ಯಾಂಕ್ ಯು.